ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಈ ಸೆಷನಲ್ಲಿ ನಾವು ರಾಯಲ್ಟಿ ಅಕೌಂಟ್ ಬಗ್ಗೆ ತಿಳ್ಕೊಳ್ಳೋಣ. ಅಕೌಂಟ್ಸ್ ಅಂತ ಪದ ಕೇಳಿದ ತಕ್ಷಣ ಎಷ್ಟೋ ವಿದ್ಯಾರ್ಥಿಗಳು ಭಯಪಡ್ತಾರೆ. ಅಕೌಂಟ್ಸ್ ಕಷ್ಟ, ಖಂಡಿತ ಕಷ್ಟ ಅಲ್ಲ ವಿದ್ಯಾರ್ಥಿಗಳೇ. ಅಕೌಂಟ್ಸ್ ಏನು ದೇವರು ಸೃಷ್ಟಿ ಮಾಡಿಲ್ಲ, ಮನುಷ್ಯರು ಸೃಷ್ಟಿ ಮಾಡಿರೋದು. ಮನುಷ್ಯರು ಸೃಷ್ಟಿ ಮಾಡಿರೋ ಈ ಒಂದು ಅಕೌಂಟ್ಸ್ನ ಮನುಷ್ಯರೇ ಸಾಲ್ವ್ ಮಾಡಬೇಕು. ಸೊ ಅದರಿಂದ ಯಾವುದೂ ಕೂಡ ಡಿಫಿಕಲ್ಟ್ ಇಲ್ಲ, ಬಟ್ ಅದಕ್ಕೆ ವರ್ಕ್ ಹಾರ್ಡ್ ಇರಬೇಕು. ಯಾವುದೇ ಅಕೌಂಟ್ಸನ್ನು ನಾವು ಪ್ರಿಪೇರ್ ಮಾಡಬೇಕಾದ್ರೆ ವಿ ಹೌ ಟು ನೌ ದ ಥಿಯರಿ ಆಫ್ ದಟ್ ಅಕೌಂಟ್ಸ್. ಆ ಅಕೌಂಟ್ಸ್ನ ಥಿಯರಿ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ದಟ್ ಈಸ್ ಫಸ್ಟ್ ಸ್ಟೆಪ್. ರಾಯಲ್ಟಿ ಈಸ್ ಪೀರಿಯಾಡಿಕಲ್ ಕನ್ಸಿಡರೇಷನ್ ಆರ್ ಪೇಮೆಂಟ್ based on the output or sale made by one person called the lessee to another person called the lessor for taking out on lease the special rights vested in the lessor. ಅಂದರೆ ರಾಯಲ್ಟಿ ಇಟ್ ಈಸ್ ಎ ಕನ್ಸಿಡರೇಷನ್, ಇದು ಪೇಮೆಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಔಟ್ಪುಟ್ ಮೇಲೆ, ಅಥವಾ ನಾವು ಎಷ್ಟು ಸೇಲ್ ಮಾಡ್ತೀವಿ ಅದ್ರ ಮೇಲೆ. ಇದನ್ನು ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಲೆಸ್ಸಿ. ಈ ಲೆಸ್ಸಿ ಏನು ಮಾಡ್ತಾನೆ, ಲೆಸ್ಸಾರ್ ಹತ್ರ ಇರುವ ಒಂದು ಹಕ್ಕನ್ನು, ಒಂದು ಅಸೆಟ್ನ ಹಕ್ಕನ್ನು ಲೀಸ್ ಪರ್ಪಸ್ಗೆ, ರೆಂಟ್ ಪರ್ಪಸ್ಗೆ ಆ ರೈಟ್ಸನ್ನು, ಅಸೆಟ್ ಮೇಲಿರುವ ರೈಟ್ಸನ್ನು ಬಳಸ್ಕೊಳ್ತಾನೆ. ಇದರ ಸಲುವಾಗಿ ಲೆಸ್ಸಿ ಪೇ ದಿ ಸಮ್ ಕನ್ಸಿಡರೇಷನ್ ಟು ದಿ ಲೆಸ್ಸಾರ್. ಸೊ ಲೆಸ್ಸಿ ಏನು ಮಾಡಬೇಕು, ಲೆಸ್ಸಾರಿಗೆ ಕೆಲವೊಂದು ರೆಂಟೆಡ್ ಅಮೌಂಟ್ಗಳನ್ನು ಲೆಸ್ಸಾರ್ನ ಅಸೆಟಲ್ಲಿರುವ ಅಧಿಕಾರವನ್ನು ಬಳಸಿದಕ್ಕೋಸ್ಕರ ಲೆಸ್ಸಿ ಪೇಮೆಂಟ್ ಮಾಡಬೇಕು. ಹಾಗಿದ್ಮೇಲೆ ವಾಟ್ ಈಸ್ ದ ಮೀನಿಂಗ್ ಆಫ್ ಲೆಸ್ಸರ್, ವಾಟ್ ಈಸ್ ದ ಮೀನಿಂಗ್ ಆಫ್ ಲೆಸ್ಸಿ ನೋಡೋಣ. ದ ಪಾರ್ಟೀಸ್ ಇನ್ ರಾಯಲ್ಟಿ ಅಂದರೆ ರಾಯಲ್ಟಿನಲ್ಲಿ ಯಾವ ವ್ಯಕ್ತಿಗಳು ಬರ್ತಾರೆ? ಫಸ್ಟ್ ಒನ್ ಲೆಸ್ಸಾರ್, ಸೆಕೆಂಡ್ ಒನ್ ಲೆಸ್ಸಿ. Lessor means the owner of certain assets or right is called as lessor. ಆ ಅಸೆಟ್ನ ಓನರ್ ಯಾರಿರ್ತಾರೋ ಆ ಓನರ್ ಆಗಿರೋ ವ್ಯಕ್ತಿಯನ್ನು ಲೆಸ್ಸರ್ ಅಂತ ಕರೀತಾರೆ. ದೆನ್ ಲೆಸ್ಸಿ, ದ ಯೂಸರ್ ಆಫ್ ಸರ್ಟೆನ್ ಅಸೆಟ್ಸ್ ಆರ್ ರೈಟ್ ಈಸ್ ಕಾಲ್ಡ್ ಆಸ್ ಲೆಸ್ಸಿ. ಆ ಅಸೆಟನ್ನು ಯಾರು ಯೂಸ್ ಮಾಡ್ತಾರೋ ಆ ವ್ಯಕ್ತಿಯನ್ನು ಲೆಸ್ಸಿ ಅಂತ ಕರಿತೀವಿ. ನೆಕ್ಸ್ಟ್, ಟೈಪ್ಸ್ ಆಫ್ ರಾಯಲ್ಟಿ. ದ ಫಸ್ಟ್ ಒನ್ ಪೇಟೆಂಟ್ ರಾಯಲ್ಟಿ, ಸೆಕೆಂಡ್ ಒನ್ ಮೈನಿಂಗ್ ರಾಯಲ್ಟಿ, ಥರ್ಡ್ ಒನ್ ಕಾಪಿರೈಟ್ ರಾಯಲ್ಟಿ. ಸೊ ಪೇಟೆಂಟ್ ರಾಯಲ್ಟಿ ಮೀನ್ಸ್ ಎನಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಹ್ಯಾಸ್ ಟು ಪೇ ರಾಯಲ್ಟಿ ಟು ದಿ ಕ್ರಿಯೇಟರ್, inventor or owner of patent for producing and selling of product under license is called as patent royalty. ಸೊ ಯಾವುದೇ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಆ ಪ್ರಾಡಕ್ಟ್ ಡಿಸೈನ್ ಆಗಿರಬೇಕು. ಆ ಪ್ರಾಡಕ್ಟ್ನ ಸಂಪೂರ್ಣವಾಗಿ ಇನ್ವೆಂಟರು ಏನು ಮಾಡಿರ್ತಾನೆ, ಕ್ರಿಯೇಟ್ ಮಾಡಿರಬೇಕು. ಈ ಚಿತ್ರದಲ್ಲಿ ನೀವು ಕಾಣ್ಬೋದು, ಇಲ್ಲಿ ಒಂದು ವೆಹಿಕಲ್ ಚಿತ್ರ ಇದೆ. ಈ ವೆಹಿಕಲ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಮುಂಚೆ ಆ ವೆಹಿಕಲ್ ಯಾವ ಥರ ಇರಬೇಕು ಅನ್ನೋದೊಬ್ಬ ಕ್ರಿಯೇಟರ್ ಏನು ಮಾಡ್ತಾನೆ, ಡಿಸೈನ್ ಮಾಡ್ತಾನೆ, ಅದು ಇನ್ವೆಂಟರ್ ಮಾಡ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ಈ ಇನ್ವೆಂಟರ್ ಅಥವಾ ಕ್ರಿಯೇಟರ್ ಮಾಡಿರ್ತಕ್ಕಂಥ ಈ ಕ್ರಿಯೇಷನ್ ಒಬ್ಬ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಷ್ಟಪಟ್ಟರೆ ಆ ಕ್ರಿಯೇಷನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಆ ಕ್ರಿಯೇಟ್ ಮಾಡಿರೋ ವ್ಯಕ್ತಿಗೆ ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕೆಲವೊಂದು ರಾಯಲ್ಟಿಯನ್ನು ಪೇಮೆಂಟ್ ಮಾಡಬೇಕಾಗ್ತದೆ. ಸೊ ಈ ರಾಯಲ್ಟಿಯನ್ನು ಏನಂತ ಕರಿತೀವಿ? ಪೇಟೆಂಟ್ ರಾಯಲ್ಟಿ. ಸೆಕೆಂಡ್ ಒನ್ ಮೈನಿಂಗ್ ರಾಯಲ್ಟಿ. ಮೈನಿಂಗ್ ಕಂಪನಿ ಆರ್ ಟು ಪೇ ರಾಯಲ್ಟಿ to the owner of mine or landlord for extraction of natural resources from the earth. ಇಲ್ಲಿ ಒಂದು ಮೈನಿಂಗ್ ಕಂಪನಿ ಯಾವುದೋ ಒಂದು ಲ್ಯಾಂಡ್ನಲ್ಲಿ ಮೈನಿಂಗ್ ಮಾಡುತ್ತೆ. ನ್ಯಾಚುರಲ್ ರಿಸೋರ್ಸನ್ನು ಭೂಮಿಯಿಂದ ಹೊರಗೆ ತೆಗೆಯುವಂಥ ಕೆಲಸ ಈ ಮೈನಿಂಗ್ ಕಂಪ್ನಿದು. ಆ ಜಾಗದ ಒಡೆಯ ಯಾರು ಇರ್ತಾರೋ ಅವ್ರನ್ನ ಲ್ಯಾಂಡ್ ಲಾರ್ಡ್ ಅಂತ ಕರೀತಾರೆ.
ಸೊ ಆ ಜಾಗದಲ್ಲಿ ಆ ಲ್ಯಾಂಡಲ್ಲಿ ಮೈನಿಂಗ್ ಮಾಡಬೇಕಾದ್ರೆ ಲ್ಯಾಂಡ್ ಲಾರ್ಡ್ನ ಏನು ಮಾಡಬೇಕು, ಪರ್ಮಿಷನ್ನ ತೊಗೋಬೇಕಾಗ್ತದೆ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಯಾವುದೋ ಒಂದು ಕಲ್ಲಿದ್ದಲೋ ಕೋಲ್ ಅಥವಾ ಯಾವುದಾದ್ರೂ ನ್ಯಾಚುರಲ್ ರಿಸೋರ್ಸನ್ನು ಅಲ್ಲೇನು ಮಾಡ್ತಿದ್ದಾರೆ, ಮೈನಿಂಗ್ ಮಾಡ್ತಾಯಿದ್ದಾರೆ. ಆ ಸಂಪೂರ್ಣ ಮೈನಿಂಗ್ ಮಾಡ್ತಾ ಇರ್ತಕ್ಕಂಥ ವರ್ಕರ್ಗಳಾಗಿರ್ಬೋದು, ಅಲ್ಲಿ ವೆಹಿಕಲ್ಗಳಾಗಿರ್ಬೋದು, ಅವೆಲ್ಲ ಕೂಡ ಮೈನಿಂಗ್ ಕಂಪ್ನಿಗೆ ಸಂಬಂಧಪಟ್ಟಿದ್ದು. ಆ ಲ್ಯಾಂಡ್ ಇದೆಯಲ್ಲ, ಆ ಲ್ಯಾಂಡ್ ಓನರೇ ಬೇರೆ. ಸೊ ಆ ಮೈನಿಂಗ್ ಕಂಪ್ನಿ ಏನು ಮಾಡಬೇಕು, ಆ ಒಂದು ಲ್ಯಾಂಡಲ್ಲಿ ರಿಸೋರ್ಸನ್ನು ಹೊರಗೆ ತಗೋಬೇಕಾದ್ರೆ ಆ ಲ್ಯಾಂಡ್ನ ಓನರ್ಗೆ ಕೆಲವೊಂದು ರಾಯಲ್ಟಿಯನ್ನು, ಪೇಮೆಂಟನ್ನು ಮಾಡಬೇಕಾಗ್ತದೆ. ಸೊ ಹೀಗೆ ಮೈನಿಂಗ್ ಕಂಪನಿ ಲ್ಯಾಂಡ್ ಲಾರ್ಡ್ಗೆ ಪೇಮೆಂಟ್ ಮಾಡ್ತಕ್ಕಂಥ ರಾಯಲ್ಟಿಯನ್ನು ನಾವೆಂತ ಕರಿತೀವಿ, ಮೈನಿಂಗ್ ರಾಯಲ್ಟಿ. ನೆಕ್ಸ್ಟ್, ಕಾಪಿರೈಟ್ ರಾಯಲ್ಟಿ. ಪಬ್ಲಿಷಿಂಗ್ ಕಂಪನಿ ಪೇ ರಾಯಲ್ಟಿ ಟು ದಿ ಆಥರ್ ಆಫ್ ಬುಕ್ಸ್ ಫಾರ್ ಪಬ್ಲಿಷಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಬುಕ್ಸ್ ಈಸ್ ಕಾಲ್ಡ್ ಆ್ಯಸ್ ಕಾಪಿರೈಟ್ ರಾಯಲ್ಟಿ. ಅಂದರೆ ಒಂದು ಬುಕ್ಸನ್ನು ಬರೆಯುವಂಥ ಆಥರೇ ಬೇರೆ, ಅದನ್ನು ಪಬ್ಲಿಷ್ ಮಾಡೋ ಪಬ್ಲಿಷ್ ಕಂಪ್ನಿಯೇ ಬೇರೆ. ಸೊ ಈ ಪಬ್ಲಿಷ್ ಕಂಪನಿ ಏನು ಮಾಡುತ್ತೆ, ಈ ಪಬ್ಲಿಷ್ ಮಾಡ್ತಕ್ಕಂಥ ಬುಕ್ಸನ್ನು ಯಾರು ಬರೆದಿರ್ತಾರೋ ಆ ಆಥರಿಂದ ಕೆಲವು ರೈಟ್ಸನ್ನು ಪಡ್ಕೊಂಡು ಪಬ್ಲಿಷಿಂಗ್ ಕಂಪನಿ ಏನು ಮಾಡಬೇಕು, ಆಥರ್ಗೆ ಕೆಲವೊಂದು ರಾಯಲ್ಟಿಯನ್ನು ಪೇಮೆಂಟ್ ಮಾಡಬೇಕಾಗುತ್ತೆ ಆ ಬುಕ್ಕನ್ನು ಪಬ್ಲಿಷ್ ಮಾಡಬೇಕಾದ್ರೆ ಮತ್ತು ಸೇಲ್ ಮಾಡಬೇಕಾದ್ರೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಬುಕ್ಸ್ ಇದೆ ನನ್ನ ಹತ್ರ, ಅಡ್ವಾನ್ಸ್ಡ್ ಅಕೌಂಟೆನ್ಸಿ. ಈ ಅಡ್ವಾನ್ಸ್ಡ್ ಅಕೌಂಟೆನ್ಸಿ ಬರೆದಿರೋ ಆಥರ್ ಯಾರು, SP ಜೈನ್, KL ನಾರಕ್. ಇವರಿಬ್ಬರು ಕೂಡ ಆಥರು. ಈ ಬುಕ್ಸನ್ನು ಬರೆದಿರ್ತಕ್ಕಂಥ ಆಥರು. ಇವರು ಬರೆದಿರ್ತಕ್ಕಂಥ ಬುಕ್ಸನ್ನು ಈ ರೀತಿ ಬುಕ್ಕಾಗಿ ಪಬ್ಲಿಷ್ ಮಾಡಿ ಅದನ್ನು ಸೇಲ್ ಮಾಡಿರ್ತಕ್ಕಂಥ ಪಬ್ಲಿಷಿಂಗ್ ಕಂಪ್ನಿ ಯಾವುದು, ಕಲ್ಯಾಣಿ ಪಬ್ಲಿಷರ್. ಈ ಕಲ್ಯಾಣಿ ಪಬ್ಲಿಷರ್ ಏನು ಮಾಡಬೇಕು, ಈ ಜೈನ ನಾರಂಗ್ ಬರೆದಿರ್ತಕ್ಕಂಥ ಬುಕ್ಸನ್ನು ಪಬ್ಲಿಷ್ ಮಾಡಿ ಸೇಲ್ ಮಾಡಬೇಕಾದ್ರೆ ಈ ಕಲ್ಯಾಣಿ ಪಬ್ಲಿಷರ್ ಜೈನ ನಾರಂಗ್ ಆಥರ್ಗಳಿಗೆ ಕೆಲವು ರಾಯಲ್ಟಿಯನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಪೇಮೆಂಟ್ ಮಾಡ್ತಕ್ಕಂಥ ರಾಯಲ್ಟಿಯನ್ನೇ ನಾವೆಂತ ಕರಿತೀವಿ, ಕಾಪಿರೈಟ್ ರಾಯಲ್ಟಿ. ದೆನ್ ಮಿನಿಮಮ್ ರೆಂಟ್ ಆರ್ ಡೆಡ್ ರೆಂಟ್ ಆರ್ ಫಿಕ್ಸ್ಡ್ ರೆಂಟ್. The minimum rent is the guaranteed minimum amount which the lessee is required to pay to the lessor in any year, whatever may be the output or sale. So lessor ಇಂದ lessee ಯಾವುದಾದ್ರೂ ಅಸೆಟನ್ನು ಅಥವಾ ಯಾವುದಾದ್ರೂ ರೈಟ್ಸನ್ನು ತಗೊಂಡಿದ್ದಾಗ ಅಂಥ ಸಂದರ್ಭದಲ್ಲಿ ಲೆಸ್ಸಿ ಏನು ಮಾಡಬೇಕು, ಮಿನಿಮಮ್ ಗ್ಯಾರಂಟಿಡ್ ಅಮೌಂಟನ್ನು ಲೆಸ್ಸಾರಿಗೆ ಪೇಮೆಂಟ್ ಮಾಡಬೇಕು. ಸಪೋಸ್ ಯಾವುದೇ ಒಂದು ಪ್ರೊಡಕ್ಷನ್ನು ಪ್ರಾರಂಭ ಮಾಡಿದಾಗ ಸೇಲ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ, ಲೋ ಇರುತ್ತೆ. ಆ ಸೇಲ್ ಜಾಸ್ತಿ ಆಗಬೇಕು ಅಂದರೆ, ಲಾರ್ಜ್ ಆಗಬೇಕು ಅಂದರೆ ಟೈಮ್ ತಗೊಳ್ತದೆ. ಇಂತಹ ಸಂದರ್ಭದಲ್ಲಿ ಲೆಸ್ಸಿ ಏನು ಮಾಡಬೇಕು, ಸೇಲ್ ಕಡಿಮೆ ಇರುವ ಇನಿಷಿಯಲ್ ಸ್ಟೇಜಲ್ಲಿ ಮಿನಿಮಮ್ ಗ್ಯಾರಂಟಿಡ್ ಅಮೌಂಟನ್ನು ಲೆಸ್ಸಾರಿಗೆ ಪೇಮೆಂಟನ್ನು ಮಾಡಬೇಕಾಗ್ತದೆ. ಶಾರ್ಟ್ ವರ್ಕಿಂಗ್. ದ ಎಕ್ಸಸ್ ಆಫ್ ಮಿನಿಮಮ್ ರೆಂಟ್ ಓವರ್ ಆ್ಯಕ್ಚುವಲ್ ರಾಯಲ್ಟಿ ರೆಂಟ್ ಈಸ್ ಕಾಲ್ಡ್ ಆ್ಯಸ್ ಶಾರ್ಟ್ ವರ್ಕಿಂಗ್. ಅದಕ್ಕೊಂದು ಫಾರ್ಮುಲಾ ಇದೆ. ಶಾರ್ಟ್ ವರ್ಕಿಂಗ್ ಈಸ್ ಈಕ್ವಲ್ ಟು ಮಿನಿಮಮ್ ರೆಂಟ್ ಮೈನಸ್ ರಾಯಲ್ಟಿ ರೆಂಟ್. ಶಾರ್ಟ್ ವರ್ಕಿಂಗ್ it is arises only during the initial period of royalty agreement or strike or lockout period. ಸೊ ಮಿನಿಮಮ್ ರೆಂಟು ರಾಯಲ್ಟಿಗಿಂತ ಎಕ್ಸಸ್ ಆಗಿದ್ದರೆ ಸೊ ಅದನ್ನು ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಈ ಶಾರ್ಟ್ ವರ್ಕಿಂಗ್ ಸಾಮಾನ್ಯವಾಗಿ ಇನಿಷಿಯಲ್ ಸ್ಟೇಜಲ್ಲಿ ಅರೇಸ್ ಆಗುತ್ತೆ ಅಥವಾ ಲಾಕೌಟ್ ಆದಾಗ ಸಂದರ್ಭದಲ್ಲಿ ಅರೇಸ್ ಆಗುತ್ತೆ. ದೆನ್ ಸ್ಟ್ರೈಕ್ ಆದಾಗ ಈ ಶಾರ್ಟ್ ವರ್ಕಿಂಗ್ ಪೀರಿಯಡ್ ಅಥವಾ ಶಾರ್ಟ್ ವರ್ಕಿಂಗ್ ಅರೇಸ್ ಆಗ್ತದೆ. ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್. ಈ ಶಾರ್ಟ್ ವರ್ಕಿಂಗನ್ನು ಹೇಗೆ ರಿಕ್ರೂಟ್ಮೆಂಟ್ ಮಾಡ್ಬೋದು, ರಿಕವರ್ ಮಾಡ್ಕೋಬೋದು? ಶಾರ್ಟ್ ವರ್ಕಿಂಗ್ is a losses to the lessee. It arises only when the difficulty on payment of minimum rent to the lessor. Royalty agreement also make a provision to recover short working losses from the lessor
ಡ್ಯೂರಿಂಗ್ ದಿ ಸರ್ಪ್ಲಸ್ ಇಯರ್ ಓನ್ಲಿ. ಸೊ ಶಾರ್ಟ್ ವರ್ಕಿಂಗ್ ಅನ್ನೋದು ಕಾಮನ್ ಆಗಿ ಲೆಸ್ಸಿಗೆ ಲಾಸ್ ಇದು. ಸೊ ಈ ಶಾರ್ಟ್ ವರ್ಕಿಂಗ್ ಅರೈಸಸ್ ಓನ್ಲಿ ಡಿಫಿಕಲ್ಟ್ ಇಯರ್. ಅಂದರೆ ಇದು ತುಂಬ ಡೆಫಿಷಿಯನ್ಸಿ ಇಯರಲ್ಲಿ ಈ ಶಾರ್ಟ್ ವರ್ಕಿಂಗ್ ಅರೈಸ್ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ಶಾರ್ಟ್ ವರ್ಕಿಂಗನ್ನು ರೆಕವರ್ ಮಾಡುವ ಒಂದು ಅವಕಾಶ ಇರುತ್ತೆ. ಯಾವಾಗ ಶಾರ್ಟ್ ವರ್ಕಿಂಗ್ ಅರೈಸ್ ಆಗೋದು? ಓನ್ಲಿ ಡಿಫಿಕಲ್ಟ್ ಇಯರ್. ಆ ಡಿಫಿಕಲ್ಟ್ ಇಯರ್ಲಿ ಶಾರ್ಟ್ ವರ್ಕಿಂಗನ್ನು ಸರ್ಪ್ಲಸ್ ಇಯರಲ್ಲಿ ರಿಕವರ್ ಮಾಡೋ ಅವಕಾಶ ಇರ್ತದೆ. ಇದು ಫಸ್ಟ್ 3 ಇಯರ್ಸ್ ಇರ್ಬೋದು, ಫಸ್ಟ್ 2 ಇಯರ್ಸ್ ಇರ್ಬೋದು, ನೆಕ್ಸ್ಟ್ ಇರ್ಬೋದು, ಫಾಲೋಯಿಂಗ್ ಇರ್ಬೋದು, ಸಬ್ಸಿಕ್ವೆಂಟ್ ಇಯರ್ ಆಗಿರ್ಬೋದು, ಡಿಪೆಂಡ್ ಅಪಾನ್ ದಿ ಅಗ್ರಿಮೆಂಟ್. ಸಪೋಸ್ ಆ ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿಲ್ಲ, ಅನ್ರಿಕವರ್ಡ್ ಆದರೆ ಅದನ್ನೇನಂತ ಕರಿತೀವಿ? ಶಾರ್ಟ್ ವರ್ಕಿಂಗ್ ಲ್ಯಾಪ್ಸ್ ಅಂತ ಕರಿತೀವಿ. ಆ ಶಾರ್ಟ್ ವರ್ಕಿಂಗ್ ಲ್ಯಾಪ್ಸನ್ನು ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್.